ನೋಡಿ, ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತಾರೆ. ನೀವು ಮಾತಾಡಿದ ಮೇಲೆ ಆ ಮಾತಿಗೆ ಕ್ಷಮೆ ಇರಲಿ, ಮಾತಾಡ್ಬಿಟ್ಟೆ ಹಂಗಾಯ್ತು ಹಿಂಗಾಯ್ತು ಅಂತ ಕತೆ ಹೇಳಿದ್ರೆ ಯಾರು ಕೂಡ ಕೇಳಲ್ಲ. ಅದಕ್ಕೆ ಮಾತಾಡೋದಕ್ಕಿಂತ ಮುಂಚೆ 1000 ಸರಿ ಯೋಚನೆ ಮಾಡಬೇಕು, ಇಲ್ವಾ ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕು. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಅಧಿಕಾರ ಹಿಡಿದವನೇ ಬಾಸ್. ಯಾಕೆ ನಾವು ಈ ಪೀಠಿಕೆ ಹಾಕ್ತಿದೀವಿ ಅಂತಂದ್ರೆ, ಈಗ ರಮೇಶ್ ಕತ್ತಿ ಅವರು ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಸಿಡಿಸಿದಂತಹ ಒಂದು ಬಾಂಬ್ಗೆ ಇದೇ ಹಿನ್ನೆಲೆ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದವರೇ ಬಾಸ್ಗಳಲ್ಲಿ. ಆ ಅಧಿಕಾರವನ್ನ ಹಿಡಿಯೋದಕ್ಕೆ ನಾನಾ ರೀತಿಯ ಕಸರತ್ತುಗಳನ್ನ ಮಾಡ್ತಾರೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕಾಗಿ ರಾಜಕೀಯ ಪಕ್ಷಗಳು ಫೈಟ್ ಮಾಡ್ತವೆ. ಆದರೆ ಒಂದು ಗಮನಿಸಬೇಕು, ಇಲ್ಲಿ ಪಕ್ಷಕ್ಕಿಂತಾನು ಕುಟುಂಬ ರಾಜಕೀಯ ಅನ್ನುವಂಥದ್ದು, ಪ್ರತಿಷ್ಠೆ ಅನ್ನುವಂಥದ್ದೇ ಮೇಲಾಟ. ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಜಾರಕಿಹೊಳಿ ಬ್ರದರ್ಸ್ ಒಂದಾಗಿದ್ರು. ಕಾರಣ ಕತ್ತಿ ಫ್ಯಾಮಿಲಿನ ಹೊಡಿಬೇಕು ಅಂತ ಹೇಳಿ. ಕತ್ತಿ ಅವರು ಕೂಡ ಸೌದಿ ಅವರನ್ನ ಸೇರಿಸ್ಕೊಂಡ್ರು, ಕಾಗೆ ಅವರನ್ನ ಸೇರಿಸ್ಕೊಂಡ್ರು, ಜಾರಕಿಹೊಳಿ ಅವರನ್ನ ಹೊಡಿಬೇಕು ಅಂತ ಹೇಳಿ. ಜಾರಕಿಹೊಳಿ ಸಹೋದರನ ಮಣಿಸಬೇಕು ಅಂತ ಕತ್ತಿ ಟೀಮ್ ಒಂದಾಗಿತ್ತು. ಆ ಕಡೆ ಅಥಣಿಯಿಂದ ಲಕ್ಷ್ಮಣ ಸೌದಿ ಬಂದ್ರು, ಈ ಕಡೆ ಹುಕ್ಕೇರಿಯಿಂದ ರಮೇಶ್ ಕತ್ತಿ, ಆ ಕಡೆ ಕಾಗವಾಡದಿಂದ ರಾಜು ಕಾಗೆ. ಇವರೆಲ್ಲರೂ ಸೇರ್ಕೊಂಡು ಒಂದು ರಣತಂತ್ರವನ್ನ ರೂಪಿಸಿದ್ರು. ಆದರೆ ಪ್ರಚಾರದ ಸಂದರ್ಭದಲ್ಲಿ ಜಾರಕಿಹೊಳಿ ಸಹೋದರರ ವಿರುದ್ಧ ಕತ್ತಿ ಕಿಡಿಕಾರಿದ್ರು. ಪ್ರಚಾರ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಸಹಜವೇ. ಆದರೆ ಯಾವುದು ಅತಿರೇಕ ಆಗಬಾರದು, ಇತಿಮಿತಿಯನ್ನ ದಾಟಿ ಹೋಗಬಾರದು. ಇವ್ರು ಹೇಳಿದ್ದೇನು ಅಂತಂದ್ರೆ, ಲಿಂಗಾಯತ ಜೈನ ಸಮಾಜವನ್ನ ಬೆಳೆಯೋದಕ್ಕೆ ಇವರು ಬಿಡ್ತಾ ಇಲ್ಲ. ಕತ್ತಿ ಅವರು ಬೈತಾರೆ ಅಂತಂದ್ರೆ ಯಾರಿಗೆ ಬೈತಾರೆ ಅದು ಅಂಡರ್ಸ್ಟುಡ್. ಪರೋಕ್ಷವಾಗಿ ವಾಲ್ಮೀಕಿ ಸಮಾಜದ ವಿರುದ್ಧ, ವಾಲ್ಮೀಕಿ ಸಮುದಾಯದ ವಿರುದ್ಧ ಕತ್ತಿ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ಕತ್ತಿ ಅವರ ಹೇಳಿಕೆಯಿಂದ ವಾಲ್ಮೀಕಿ ಸಮುದಾಯ ಕುಪಿತಗೊಂಡಿತ್ತು. ಈ ಸಮುದಾಯದವರು ಈ ಕಡೆ ಜೈನ ಸಮುದಾಯವನ್ನ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ, ಯಾರನ್ನು ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ, ಲಿಂಗಾಯತ ಸಮುದಾಯವನ್ನ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರು. ಕತ್ತಿ ಅವರ ಹೇಳಿಕೆಯಿಂದ ವಾಲ್ಮೀಕಿ ಸಮುದಾಯ ಆಕ್ರೋಶ ಭರಿತರಾಗಿದ್ರು. ಕತ್ತಿಗೆ ವಾಲ್ಮೀಕಿ ಸಮುದಾಯದ ಮೇಲೆ ಅಸಮಾಧಾನ ಇರುವಂತ ಶಂಕೆ ವ್ಯಕ್ತವಾಯಿತು ಇವರ ಮಾತಿನಿಂದ. ಹಾಗಿದ್ರೆ ವಾಲ್ಮೀಕಿ ಸಮುದಾಯವನ್ನ ಕಂಡ್ರೆ ಕತ್ತಿ ಅವರಿಗೆ ಆಗ್ ಬರಲ್ಲಪ್ಪ, ಅದಕ್ಕಾಗಿ ಹೋದಲ್ಲಿ ಬಂದಲ್ಲಿ ಇವರು ಈ ರೀತಿ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ವಾಲ್ಮೀಕಿ ಸಮುದಾಯವನ್ನ ಕಾಡ್ತು. ಯಾವಾಗ ರಮೇಶ್ ಕತ್ತಿ ಅವರು ನಿನ್ನೆ ಒಂದು ಆಕ್ಷೇಪಾರ್ಹ ಹೇಳಿಕೆಯನ್ನ ಕೊಟ್ಟರು, ಅವಾಚ್ಯ ಪದಗಳನ್ನ ಬಳಕೆ ಮಾಡಿದ್ರು, ಅವಾಗ ಒಳಬೇಗಿದು ಇದ್ದಕ್ಕಿದ್ದಂಗೆ ಸ್ಫೋಟ ಆಗ್ಬಿಡ್ತು. ಇಷ್ಟು ದಿನ ಕಾಯ್ಕೊಂಡಿದ್ರು, ಆದ್ರೆ ನಿನ್ನೆ ಯಾವಾಗ ಕತ್ತಿ ಅವರು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಿರುವಂತಹ ಒಂದು ವಿಡಿಯೋ ವೈರಲ್ ಆಯ್ತು, ಒಳಬೇಗುದಿ ಸ್ಫೋಟವಾಯ್ತು. ಬೆಳಗಾವಿ ಮಾತ್ರ ಅಲ್ಲ, ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಆಯಿತು ಕತ್ತಿ ಅವರ ವಿರುದ್ಧ. ಕತ್ತಿ ಅವರು ಸಾರಿ ಕೇಳಿದ್ರೆ ಆಗಲಿಲ್ಲ, ಅವರನ್ನ ಬಂಧಿಸಲೇಬೇಕು ಅಂತ ವಾಲ್ಮೀಕಿ ಸಮುದಾಯ ರಾಯಚೂರಿನಲ್ಲಿ, ಗೋಕಾಕ್ನಲ್ಲಿ, ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಪ್ರತಿಭಟನೆಯನ್ನ ಮಾಡಿ ಕತ್ತಿಯವರ ಬಂಧನಕ್ಕೆ ಆಗ್ರಹಿಸಿದ್ದಾರೆ. ಈಗ ಕತ್ತಿಯವರು ಹೇಳ್ತಾ ಇದ್ದಾರೆ, ನನ್ನ ಮಾತನ್ನ ತಿರುಚಿದ್ದಾರೆ, ನಾನು ಅದಕ್ಕೆ ವಿಷಾದವನ್ನ ವ್ಯಕ್ತಪಡಿಸ್ತೀನಿ, ಕ್ಷಮೆಯನ್ನ ಕೇಳ್ತೀನಿ. ಅದಕ್ಕೆ ಮಾತು ಮಾತಿನಂತಿರಬೇಕು, ಮಾತು ಮೆತ್ತಗಿರಬೇಕು, ಮುತ್ತಿನಂತಿರಬೇಕು, ಮೃತ್ಯುವಂತಿರಬಾರದು ಅಂತ ಹೇಳೋದು ಹಿರಿಯರು. ನನ್ನ ನೋಡಿ ಕಲಿಬೇಕಲ್ವ ನಮ್ಮ ನಾಯಕರು. ಯಾರಿಗೆ ನೀವು ಮಾದರಿ ಆಗೋದು? ಕಂಡಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಿಮ್ಮ ಕೈಯಲ್ಲಿರುವಂತ ಶಿಷ್ಯರು ಇನ್ನೇನು ಮಾತಾಡಬಾರ್ದು. ಅದಕ್ಕೆ ಜಾಗೃತವಾಗಿರ್ಬೇಕು. ನೋಡಿ, ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತಾರೆ. ನೀವು ಮಾತಾಡಿದ ಮೇಲೆ ಆ ಮಾತಿಗೆ ಕ್ಷಮೆ ಇರಲಿ, ಮಾತಾಡ್ಬಿಟ್ಟೆ ಹಂಗಾಯ್ತು ಹಿಂಗಾಯ್ತು ಅಂತ ಕತೆ ಹೇಳಿದ್ರೆ ಯಾರು ಕೂಡ ಕೇಳಲ್ಲ. ಅದಕ್ಕೆ ಮಾತಾಡೋದಕ್ಕಿಂತ ಮುಂಚೆ 1000 ಸರಿ ಯೋಚನೆ ಮಾಡಬೇಕು, ಇಲ್ವಾ ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕು. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಅಧಿಕಾರ ಹಿಡಿದವನೇ ಬಾಸ್. ಯಾಕೆ ನಾವು ಈ ಪೀಠಿಕೆ ಹಾಕ್ತಿದೀವಿ ಅಂತಂದ್ರೆ, ಈಗ ರಮೇಶ್ ಕತ್ತಿ ಅವರು ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಸಿಡಿಸಿದಂತಹ ಒಂದು ಬಾಂಬ್ಗೆ ಇದೇ ಹಿನ್ನೆಲೆ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದವರೇ ಬಾಸ್ಗಳಲ್ಲಿ. ಆ ಅಧಿಕಾರವನ್ನ ಹಿಡಿಯೋದಕ್ಕೆ ನಾನಾ ರೀತಿಯ ಕಸರತ್ತುಗಳನ್ನ ಮಾಡ್ತಾರೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕಾಗಿ ರಾಜಕೀಯ ಪಕ್ಷಗಳು ಫೈಟ್ ಮಾಡ್ತವೆ. ಆದರೆ ಒಂದು ಗಮನಿಸಬೇಕು, ಇಲ್ಲಿ ಪಕ್ಷಕ್ಕಿಂತಾನು ಕುಟುಂಬ ರಾಜಕೀಯ ಅನ್ನುವಂಥದ್ದು, ಪ್ರತಿಷ್ಠೆ ಅನ್ನುವಂಥದ್ದೇ ಮೇಲಾಟ. ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಜಾರಕಿಹೊಳಿ ಬ್ರದರ್ಸ್ ಒಂದಾಗಿದ್ರು.
ಕಾರಣ ಕತ್ತಿ ಫ್ಯಾಮಿಲಿನ ಹೊಡಿಬೇಕು ಅಂತ ಹೇಳಿ. ಕತ್ತಿ ಅವರು ಕೂಡ ಸೌದಿ ಅವರನ್ನ ಸೇರಿಸ್ಕೊಂಡ್ರು, ಕಾಗೆ ಅವರನ್ನ ಸೇರಿಸ್ಕೊಂಡ್ರು, ಜಾರಕಿಹೊಳಿ ಅವರನ್ನ ಹೊಡಿಬೇಕು ಅಂತ ಹೇಳಿ. ಜಾರಕಿಹೊಳಿ ಸಹೋದರನ ಮಣಿಸಬೇಕು ಅಂತ ಕತ್ತಿ ಟೀಮ್ ಒಂದಾಗಿತ್ತು. ಆ ಕಡೆ ಅಥಣಿಯಿಂದ ಲಕ್ಷ್ಮಣ ಸೌದಿ ಬಂದ್ರು, ಈ ಕಡೆ ಹುಕ್ಕೇರಿಯಿಂದ ರಮೇಶ್ ಕತ್ತಿ, ಆ ಕಡೆ ಕಾಗವಾಡದಿಂದ ರಾಜು ಕಾಗೆ. ಇವರೆಲ್ಲರೂ ಸೇರ್ಕೊಂಡು ಒಂದು ರಣತಂತ್ರವನ್ನ ರೂಪಿಸಿದ್ರು. ಆದರೆ ಪ್ರಚಾರದ ಸಂದರ್ಭದಲ್ಲಿ ಜಾರಕಿಹೊಳಿ ಸಹೋದರರ ವಿರುದ್ಧ ಕತ್ತಿ ಕಿಡಿಕಾರಿದ್ರು. ಪ್ರಚಾರ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಸಹಜವೇ, ಆದರೆ ಯಾವುದು ಅತಿರೇಕ ಆಗಬಾರದು, ಇತಿಮಿತಿಯನ್ನ ದಾಟಿ ಹೋಗಬಾರದು. ಇವ್ರು ಹೇಳಿದ್ದೇನು ಅಂತಂದ್ರೆ, ಲಿಂಗಾಯತ ಜೈನ ಸಮಾಜವನ್ನ ಬೆಳೆಯೋದಕ್ಕೆ ಇವರು ಬಿಡ್ತಾ ಇಲ್ಲ. ಕತ್ತಿ ಅವರು ಬೈತಾರೆ ಅಂತಂದ್ರೆ ಯಾರಿಗೆ ಬೈತಾರೆ ಅದು ಅಂಡರ್ಸ್ಟುಡ್. ಪರೋಕ್ಷವಾಗಿ ವಾಲ್ಮೀಕಿ ಸಮಾಜದ ವಿರುದ್ಧ, ವಾಲ್ಮೀಕಿ ಸಮುದಾಯದ ವಿರುದ್ಧ ಕತ್ತಿ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ಕತ್ತಿಯವರ ಹೇಳಿಕೆಯಿಂದ ವಾಲ್ಮೀಕಿ ಸಮುದಾಯ ಕುಪಿತಗೊಂಡಿತ್ತು. ಈ ಸಮುದಾಯದವರು ಈ ಕಡೆ ಜೈನ ಸಮುದಾಯವನ್ನ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ, ಯಾರನ್ನು ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ, ಲಿಂಗಾಯತ ಸಮುದಾಯವನ್ನ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರು. ಕತ್ತಿಯವರ ಹೇಳಿಕೆಯಿಂದ ವಾಲ್ಮೀಕಿ ಸಮುದಾಯ ಆಕ್ರೋಶ ಭರಿತರಾಗಿದ್ರು. ಕತ್ತಿಗೆ ವಾಲ್ಮೀಕಿ ಸಮುದಾಯದ ಮೇಲೆ ಅಸಮಾಧಾನ ಇರುವಂತ ಶಂಕೆ ವ್ಯಕ್ತವಾಯಿತು ಇವರ ಮಾತಿನಿಂದ. ಹಾಗಿದ್ರೆ ವಾಲ್ಮೀಕಿ ಸಮುದಾಯವನ್ನ ಕಂಡ್ರೆ ಕತ್ತಿ ಅವರಿಗೆ ಆಗ್ ಬರಲ್ಲಪ್ಪ, ಅದಕ್ಕಾಗಿ ಹೋದಲ್ಲಿ ಬಂದಲ್ಲಿ ಇವರು ಈ ರೀತಿ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ವಾಲ್ಮೀಕಿ ಸಮುದಾಯವನ್ನ ಕಾಡ್ತು. ಯಾವಾಗ ರಮೇಶ್ ಕತ್ತಿ ಅವರು ನಿನ್ನೆ ಒಂದು ಆಕ್ಷೇಪಾರ್ಹ ಹೇಳಿಕೆಯನ್ನ ಕೊಟ್ಟರು, ಅವಾಚ್ಯ ಪದಗಳನ್ನ ಬಳಕೆ ಮಾಡಿದ್ರು, ಅವಾಗ ಒಳಬೇಗಿದು ಇದ್ದಕ್ಕಿದ್ದಂಗೆ ಸ್ಫೋಟ ಆಗ್ಬಿಡ್ತು. ಇಷ್ಟು ದಿನ ಕಾಯ್ಕೊಂಡಿದ್ರು, ಆದ್ರೆ ನಿನ್ನೆ ಯಾವಾಗ ಕತ್ತಿ ಅವರು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಿರುವಂತಹ ಒಂದು ವಿಡಿಯೋ ವೈರಲ್ ಆಯ್ತು, ಒಳಬೇಗುದಿ ಸ್ಫೋಟವಾಯ್ತು. ಬೆಳಗಾವಿ ಮಾತ್ರ ಅಲ್ಲ, ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಆಯಿತು ಕತ್ತಿ ಅವರ ವಿರುದ್ಧ. ಕತ್ತಿ ಅವರು ಸಾರಿ ಕೇಳಿದ್ರೆ ಆಗಲಿಲ್ಲ, ಅವರನ್ನ ಬಂಧಿಸಲೇಬೇಕು ಅಂತ ವಾಲ್ಮೀಕಿ ಸಮುದಾಯ ರಾಯಚೂರಿನಲ್ಲಿ, ಗೋಕಾಕ್ನಲ್ಲಿ, ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಪ್ರತಿಭಟನೆಯನ್ನ ಮಾಡಿ ಕತ್ತಿಯವರ ಬಂಧನಕ್ಕೆ ಆಗ್ರಹಿಸಿದ್ದಾರೆ. ಈಗ ಕತ್ತಿಯವರು ಹೇಳ್ತಾ ಇದ್ದಾರೆ, ನನ್ನ ಮಾತನ್ನ ತಿರುಚಿದ್ದಾರೆ, ನಾನು ಅದಕ್ಕೆ ವಿಷಾದವನ್ನ ವ್ಯಕ್ತಪಡಿಸ್ತೀನಿ, ಕ್ಷಮೆಯನ್ನ ಕೇಳ್ತೀನಿ. ಅದಕ್ಕೆ ಮಾತು ಮಾತಿನಂತಿರಬೇಕು, ಮಾತು ಮೆತ್ತಗಿರಬೇಕು, ಮುತ್ತಿನಂತಿರಬೇಕು, ಮೃತ್ಯುವಂತಿರಬಾರದು ಅಂತ ಹೇಳೋದು ಹಿರಿಯರು. ನನ್ನ ನೋಡಿ ಕಲಿಬೇಕಲ್ವ ನಮ್ಮ ನಾಯಕರು. ಯಾರಿಗೆ ನೀವು ಮಾದರಿ ಆಗೋದು? ಕಂಡಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಿಮ್ಮ ಕೈಯಲ್ಲಿರುವಂತ ಶಿಷ್ಯರು ಇನ್ನೇನು ಮಾತಾಡಬಾರ್ದು. ಅದಕ್ಕೆ ಜಾಗೃತ ನೋಡಿ. ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತಾರೆ. ನೀವು ಮಾತಾಡಿದ ಮೇಲೆ ಆ ಮಾತಿಗೆ ಕ್ಷಮೆ ಇರಲಿ, ಮಾತಾಡ್ಬಿಟ್ಟೆ ಹಂಗಾಯ್ತು ಹಿಂಗಾಯ್ತು ಅಂತ ಕತೆ ಹೇಳಿದ್ರೆ ಯಾರು ಕೂಡ ಕೇಳಲ್ಲ. ಅದಕ್ಕೆ ಮಾತಾಡೋದಕ್ಕಿಂತ ಮುಂಚೆ 1000 ಸರಿ ಯೋಚನೆ ಮಾಡಬೇಕು, ಇಲ್ವಾ ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕು. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಅಧಿಕಾರ ಹಿಡಿದವನೇ ಬಾಸ್. ಯಾಕೆ ನಾವು ಈ ಪೀಠಿಕೆ ಹಾಕ್ತಿದೀವಿ ಅಂತಂದ್ರೆ, ಈಗ ರಮೇಶ್ ಕತ್ತಿ ಅವರು ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಸಿಡಿಸಿದಂತಹ ಒಂದು ಬಾಂಬ್ಗೆ ಇದೇ ಹಿನ್ನೆಲೆ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದವರೇ ಬಾಸ್ಗಳಲ್ಲಿ. ಆ ಅಧಿಕಾರವನ್ನ ಹಿಡಿಯುವುದಕ್ಕೆ ನಾನಾ ರೀತಿಯ ಕಸರತ್ತುಗಳನ್ನ ಮಾಡ್ತಾರೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕಾಗಿ ರಾಜಕೀಯ ಪಕ್ಷಗಳು ಫೈಟ್ ಮಾಡ್ತವೆ. ಆದರೆ ಒಂದು ಗಮನಿಸಬೇಕು, ಇಲ್ಲಿ ಪಕ್ಷಕ್ಕಿಂತಾನು ಕುಟುಂಬ ರಾಜಕೀಯ ಅನ್ನುವಂಥದ್ದು, ಪ್ರತಿಷ್ಠೆ ಅನ್ನುವಂಥದ್ದೇ ಮೇಲಾಟ. ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಜಾರಕಿಹೊಳಿ ಬ್ರದರ್ಸ್ ಒಂದಾಗಿದ್ರು, ಕಾರಣ ಕತ್ತಿ ಫ್ಯಾಮಿಲಿನ ಹೊಡಿಬೇಕು ಅಂತ ಹೇಳಿ. ಕತ್ತಿ ಅವರು ಕೂಡ ಸೌದಿ ಅವರನ್ನ ಸೇರಿಸ್ಕೊಂಡ್ರು, ಕಾಗೆ ಅವರನ್ನ ಸೇರಿಸ್ಕೊಂಡ್ರು, ಜಾರಕಿಹೊಳಿ ಅವರನ್ನ ಹೊಡಿಬೇಕು ಅಂತ ಹೇಳಿ. ಜಾರಕಿಹೊಳಿ ಸಹೋದರನ ಮಣಿಸಬೇಕು ಅಂತ ಕತ್ತಿ ಟೀಮ್ ಒಂದಾಗಿತ್ತು. ಆ ಕಡೆ ಅಥಣಿಯಿಂದ ಲಕ್ಷ್ಮಣ ಸೌದಿ ಬಂದ್ರು, ಈ ಕಡೆ ಹುಕ್ಕೇರಿಯಿಂದ ರಮೇಶ್ ಕತ್ತಿ, ಆ ಕಡೆ ಕಾಗವಾಡದಿಂದ ರಾಜು ಕಾಗೆ. ಇವರೆಲ್ಲರೂ ಸೇರ್ಕೊಂಡು ಒಂದು ರಣತಂತ್ರವನ್ನ ರೂಪಿಸಿದ್ರು. ಆದರೆ ಪ್ರಚಾರದ ಸಂದರ್ಭದಲ್ಲಿ ಜಾರಕಿಹೊಳಿ ಸಹೋದರರ ವಿರುದ್ಧ ಕತ್ತಿ ಕಿಡಿಕಾರಿದ್ರು. ಪ್ರಚಾರ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಸಹಜವೇ, ಆದರೆ ಯಾವುದು ಅತಿರೇಕ ಆಗಬಾರದು, ಇತಿಮಿತಿಯನ್ನ ದಾಟಿ ಹೋಗಬಾರದು. ಇವ್ರು ಹೇಳಿದ್ದೇನು ಅಂತಂದ್ರೆ, ಲಿಂಗಾಯತ ಜೈನ ಸಮಾಜವನ್ನ ಬೆಳೆಯೋದಕ್ಕೆ ಇವರು ಬಿಡ್ತಾ ಇಲ್ಲ. ಕತ್ತಿ ಅವರು ಬೈತಾರೆ ಅಂತಂದ್ರೆ ಯಾರಿಗೆ ಬೈತಾರೆ ಅದು ಅಂಡರ್ಸ್ಟುಡ್. ಪರೋಕ್ಷವಾಗಿ ವಾಲ್ಮೀಕಿ ಸಮಾಜದ ವಿರುದ್ಧ, ವಾಲ್ಮೀಕಿ ಸಮುದಾಯದ ವಿರುದ್ಧ ಕತ್ತಿ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ಕತ್ತಿಯವರ ಹೇಳಿಕೆಯಿಂದ ವಾಲ್ಮೀಕಿ ಸಮುದಾಯ ಕುಪಿತಗೊಂಡಿತ್ತು. ಈ ಸಮುದಾಯದವರು
ಈ ಕಡೆ ಜೈನ ಸಮುದಾಯವನ್ನ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ, ಯಾರನ್ನು ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ, ಲಿಂಗಾಯತ ಸಮುದಾಯವನ್ನ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರು. ಕತ್ತಿ ಅವರ ಹೇಳಿಕೆಯಿಂದ ವಾಲ್ಮೀಕಿ ಸಮುದಾಯ ಆಕ್ರೋಶ ಭರಿತರಾಗಿದ್ರು. ಕತ್ತಿಗೆ ವಾಲ್ಮೀಕಿ ಸಮುದಾಯದ ಮೇಲೆ ಅಸಮಾಧಾನ ಇರುವಂತ ಶಂಕೆ ವ್ಯಕ್ತವಾಯಿತು ಇವರ ಮಾತಿನಿಂದ. ಹಾಗಿದ್ರೆ ವಾಲ್ಮೀಕಿ ಸಮುದಾಯವನ್ನ ಕಂಡ್ರೆ ಕತ್ತಿ ಅವರಿಗೆ ಆಗ್ ಬರಲ್ಲಪ್ಪ, ಅದಕ್ಕಾಗಿ ಹೋದಲ್ಲಿ ಬಂದಲ್ಲಿ ಇವರು ಈ ರೀತಿ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ವಾಲ್ಮೀಕಿ ಸಮುದಾಯವನ್ನ ಕಾಡ್ತು. ಯಾವಾಗ ರಮೇಶ್ ಕತ್ತಿ ಅವರು ನಿನ್ನೆ ಒಂದು ಆಕ್ಷೇಪಾರ್ಹ ಹೇಳಿಕೆಯನ್ನ ಕೊಟ್ಟರು, ಅವಾಚ್ಯ ಪದಗಳನ್ನ ಬಳಕೆ ಮಾಡಿದ್ರು, ಅವಾಗ ಒಳಬೇಗಿದು ಇದ್ದಕ್ಕಿದ್ದಂಗೆ ಸ್ಫೋಟ ಆಗ್ಬಿಡ್ತು. ಇಷ್ಟು ದಿನ ಕಾಯ್ಕೊಂಡಿದ್ರು, ಆದ್ರೆ ನಿನ್ನೆ ಯಾವಾಗ ಕತ್ತಿ ಅವರು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಿರುವಂತಹ ಒಂದು ವಿಡಿಯೋ ವೈರಲ್ ಆಯ್ತು, ಒಳಬೇಗುದಿ ಸ್ಫೋಟವಾಯ್ತು. ಬೆಳಗಾವಿ ಮಾತ್ರ ಅಲ್ಲ, ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಆಯಿತು ಕತ್ತಿ ಅವರ ವಿರುದ್ಧ. ಕತ್ತಿ ಅವರು ಸಾರಿ ಕೇಳಿದ್ರೆ ಆಗಲಿಲ್ಲ, ಅವರನ್ನ ಬಂಧಿಸಲೇಬೇಕು ಅಂತ ವಾಲ್ಮೀಕಿ ಸಮುದಾಯ ರಾಯಚೂರಿನಲ್ಲಿ, ಗೋಕಾಕ್ನಲ್ಲಿ, ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಪ್ರತಿಭಟನೆಯನ್ನ ಮಾಡಿ ಕತ್ತಿಯವರ ಬಂಧನಕ್ಕೆ ಆಗ್ರಹಿಸಿದ್ದಾರೆ. ಈಗ ಕತ್ತಿಯವರು ಹೇಳ್ತಾ ಇದ್ದಾರೆ, ನನ್ನ ಮಾತನ್ನ ತಿರುಚಿದ್ದಾರೆ, ನಾನು ಅದಕ್ಕೆ ವಿಷಾದವನ್ನ ವ್ಯಕ್ತಪಡಿಸ್ತೀನಿ, ಕ್ಷಮೆಯನ್ನ ಕೇಳ್ತೀನಿ. ಅದಕ್ಕೆ ಮಾತು ಮಾತಿನಂತಿರಬೇಕು, ಮಾತು ಮೆತ್ತಗಿರಬೇಕು, ಮುತ್ತಿನಂತಿರಬೇಕು, ಮೃತ್ಯುವಂತಿರಬಾರದು ಅಂತ ಹೇಳೋದು ಹಿರಿಯರು. ನನ್ನ ನೋಡಿ ಕಲಿಬೇಕಲ್ವ ನಮ್ಮ ನಾಯಕರು. ಯಾರಿಗೆ ನೀವು ಮಾದರಿ ಆಗೋದು? ಕಂಡಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಿಮ್ಮ ಕೈಯಲ್ಲಿರುವಂತ ಶಿಷ್ಯರು ಇನ್ನೇನು ಮಾತಾಡಬಾರ್ದು. ಅದಕ್ಕೆ ಜಾಗೃತವಾಗಿರ್ಬೇಕು.